Hi everyone, welcome back to Learn Easily channel. How do I love thee? Elizabeth Barrett Browning poem. Kannada simple explanation and summary, and the English summary PDF which is given in the description box for you. ಈ ಒಂದು ವಿಡಿಯೋದಲ್ಲಿ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ರವರ ಹೌ ಡು ಐ ಲವ್ ಥೀ ಅಂದಾಗ ಯು, ಹೌ ಡು ಐ ಲವ್ ಯು, ಈ ಒಂದು ಪೊಯಮ್ನ ಕನ್ನಡ ಸರಳ ಸಾರಾಂಶವನ್ನು ನೀಡಿದ್ದೇನೆ. ಹಾಗೆ ಇಂಗ್ಲಿಷ್ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ನೀಡಿದ್ದು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲಿಗೆ ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ರವರು ಈ ಪೊಯಮನ್ನು ತನ್ನ ಗಂಡನಾಗಿರ್ತಕ್ಕಂತಹ ರಾಬರ್ಟ್ ಬ್ರೌನಿಂಗ್ ರವರಿಗೆ ಅಡ್ರೆಸ್ ಮಾಡ್ತಾ ಈ ಪದ್ಯವನ್ನು ಬರಿತಾ ಇದ್ದಾರೆ. ಹಾಗೆ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ತನ್ನ ಗಂಡನನ್ನು ಎಷ್ಟು ರೀತಿಯಲ್ಲಿ ಅವರು ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗೆ ಆಕೆ ಇದರಲ್ಲಿ ಒಂದು ತನ್ನ ಪ್ರೀತಿಯ ಆಳವನ್ನು, ತನ್ನ ಪ್ರೀತಿಯ ಒಂದು ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಆಕೆ ಹೇಳ್ತಾರೆ ತಾನು ಸತ್ತ ನಂತರವೂ ಸಹ ಈ ಒಂದು ಪ್ರೀತಿ ಮುಂದುವರಿಯಲಿದೆ ಅಂತಕ್ಕಂತಹ ಒಂದು ಥೀಮನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಈ ಪದ್ಯದ ಸ್ಟ್ಯಾನ್ಸಾ ವೈಸ್ ಒಂದು ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಹೌ ಡು ಐ ಲವ್ ಥೀ, ಲೆಟ್ ಮೀ ಕೌಂಟ್ ದ ವೇಸ್. ಅಲ್ಲಿ ಫಸ್ಟ್ ಲೈನಲ್ಲಿ ಎಲಿಜಬೆತ್ ರವರು ಹೇಳ್ತಾ ಇದ್ದಾರೆ ಹೌ ಡು ಐ ಲವ್ ಯು, ನಾನು ನಿನ್ನನ್ನು ಹೇಗೆ ಪ್ರೀತಿ ಮಾಡಲಿ, ಅಥವಾ ನಾನು ನಿನ್ನನ್ನು ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೇನೆ, ಹೇಗೆಲ್ಲ ಪ್ರೀತಿ ಮಾಡ್ತಾ ಇದ್ದೇನೆ. ಲೆಟ್ ಮೀ ಕೌಂಟ್ ದ ವೇಸ್ ಅಂದರೆ ಎಷ್ಟು ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದೇನೆ. ಕೌಂಟ್ ದ ವೇಸ್, ಅವುಗಳನ್ನೆಲ್ಲ ಕೌಂಟ್ ಮಾಡಿ ನಾನು ನಿಮಗೆ ಹೇಳ್ತೇನೆ. ಐ ಲವ್ ಥೀ ಟು ದ ಡೆತ್ ಆ್ಯಂಡ್ ಬ್ರೆಡ್ತ್ ಆ್ಯಂಡ್ ಹೈಟ್ ಮೈ ಸೋಲ್ ಕೆನ್ ರೀಚ್ ವೆನ್ ಫೀಲಿಂಗ್ ಔಟ್ ಆಫ್ ಸೈಟ್. ಇಲ್ಲಿ ನನ್ನ ಪ್ರೀತಿ ಅಂತಕ್ಕಂಥದ್ದು ಎಷ್ಟು ಆಳವಾಗಿದೆ, ಎಷ್ಟು ವಿಶಾಲವಾಗಿದೆ, ಅಥವಾ ಎಷ್ಟು ಎತ್ತರಕ್ಕಿದೆ ಅಂದಾಗ ಮೈ ಸೋಲ್ ಕೆನ್ ರೀಚ್, ನನ್ನ ಸೋಲ್, ನನ್ನ ಆತ್ಮವು ಎಲ್ಲಿಯವರೆಗೂ ಹೋಗುತ್ತೆ, ಅದರ ಆಳ, ಅದರ ಉದ್ದ, ಅದರ ಎತ್ತರ, ಅಲ್ಲಿಯವರೆಗೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನ ಪ್ರೀತಿಗೆ ಕೊನೆ ಇಲ್ಲ. ನನ್ನ ಆತ್ಮ, ನನ್ನ ಮನಸ್ಸು ಎಲ್ಲಿಯವರೆಗೂ ಹೋಗುತ್ತೋ ಅಲ್ಲಿಯವರೆಗೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ವೆನ್ ಫೀಲಿಂಗ್ ಔಟ್ ಆಫ್ ಸೈಟ್, ಯಾಕಂದ್ರೆ ನೀವು ನಮಗೆ ಈಗ ಕಾಣ್ತಾ ಇಲ್ಲ, ನೀವೆಲ್ಲೋ ಇದ್ದೀರಾ, ನಿಮ್ಮನ್ನು ನಾನು ನೋಡ್ತಾ ಇಲ್ಲ, ನೋಡದೇ ಇದ್ರೂ ಸಹ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ. ಫಾರ್ ದ ಎಂಡ್ಸ್ ಆಫ್ ಬೀಯಿಂಗ್ ದ ಐಡಿಯಲ್ ಗ್ರೇಸ್. ಇದು ಯಾವ ರೀತಿ ಅಂದರೆ ಒಂದು ಐಡಿಯಲ್ ಗ್ರೇಸ್ ಅಂದಾಗ ದೇವರ ಒಂದು ಕೃಪೆ ಅಥವಾ ಸ್ವರ್ಗಕ್ಕಿಂತ ಮಿಗಿಲು, ಅಲ್ಲಿಯವರೆಗೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ಐ ಲವ್ ಥೀ ಟು ದ ಲೆವೆಲ್ ಆಫ್ ಎವ್ರಿ ಡೇಸ್ ಮೋಸ್ಟ್ ಕ್ವೈಟ್ ನೀಡ್. ಪ್ರತಿದಿನ ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಅವಶ್ಯಕತೆಗಳಿರುತ್ತೆ. ನಾರ್ಮಲ್ ಲೈಫಲ್ಲಿ ನಾವು ನೀರು, ಊಟ, ಅಥವಾ ಒಂದು ನಿದ್ದೆ, ಉಸಿರು, ಇವೆಲ್ಲವೂ ಹೇಗೆ ನೀಡಿದೆಯೋ ಹಾಗೆ ನನ್ನ ಪ್ರೀತಿ ನಿಮ್ಮ ಮೇಲೆ, ನನಗೆ ಆ ಪ್ರೀತಿಯು ಕೂಡ ಅಷ್ಟು ಎವ್ರಿ ಡೇ ನೀಡ್ ಆಗಿಬಿಟ್ಟಿದೆ. ಬೈ ಸನ್ ಆ್ಯಂಡ್ ಕ್ಯಾಂಡಲ್ ಲೈಟ್. ಪ್ರತಿ ಬೆಳಗಿನ ಜಾವ ಸೂರ್ಯ ಎಷ್ಟು ಅವಶ್ಯಕವಾಗಿ ಬೇಕು, ರಾತ್ರಿಯಲ್ಲಿ ಕ್ಯಾಂಡಲ್ ಲೈಟ್ ಎಷ್ಟು ಅವಶ್ಯಕವಾಗಿದೆಯೋ ಆ ರೀತಿ ನನಗೆ ನಿಮ್ಮ ಪ್ರೀತಿ ಬೇಕಾಗಿದೆ. ನಿಮ್ಮ ಮೇಲೆ ನನಗೆ ಆ ಪ್ರೀತಿ ಇದೆ. ಬೆಳಗಿನ ಜಾವದಲ್ಲಿ ಸೂರ್ಯನ ಹಾಗೆ, ಅಂದರೆ ಬೆಳಗಿನ ಜಾವದಲ್ಲಿ ಸೂರ್ಯನ ಎಷ್ಟು ಇಂಪಾರ್ಟೆಂಟ್, ಹಾಗೆ ನನ್ನ ಪ್ರೀತಿ ಕೂಡ ನಿಮ್ಮ ಮೇಲಿದೆ. ನೈಟಿಗೆ ಕತ್ತಲಿಗೆ ಲೈಟ್ ಹೇಗೆ ಬೇಕು, ಕ್ಯಾಂಡಲ್ ಲೈಟ್, ಹಾಗೆ ನನಗೂ ಸಹ ನಿಮ್ಮ ಪ್ರೀತಿ ಬೇಕಾಗಿದೆ. ನನ್ನ ಪ್ರೀತಿಯು ನಿಮ್ಮ ಮೇಲಿದೆ. ನಾನು ಅಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ಪ್ರತಿದಿನವೂ ಸಹ ನಾನು ನಿಮ್ಮ ಪ್ರೀತಿಗೆ ಹಂಬಲಿಸ್ತಾ ಇದ್ದೇನೆ. ನನ್ನ ಮನಸ್ಸು, ನನ್ನ ಆತ್ಮದ ಎಲ್ಲಿಯವರೆಗೂ ನನ್ನ ಮನಸ್ಸು ರೀಚ್ ಆಗುತ್ತೋ ಅಲ್ಲಿ ಎಲ್ಲವೂ ನಾನು ನಿಮ್ಮ ಪ್ರೀತಿಯನ್ನು ಕಾಣ್ತಾ ಇದ್ದೇನೆ, ನಿಮ್ಮ ಪ್ರೀತಿಯನ್ನು ಪ್ರೀತಿಸ್ತಾ ಇದ್ದೇನೆ ನಿಮ್ಮನ್ನು ಅಂತ ತನ್ನ ಗಂಡನಿಗೆ ಈ ಸಾಲುಗಳನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲಿಜಬೆತ್ ರವರ ಮನದಾಳದ ಮಾತು ಇಷ್ಟೇ, ನೀವು ನನಗೆ ಕಣ್ಣ ಎದುರಿಗೆ ಇಲ್ಲದೇ ಇದ್ದರೂ ಸಹ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸೆಲ್ಲವೂ ನೀವೇ ತುಂಬಿದ್ದೀರಾ, ನನ್ನ ಹಾರ್ಟ್ ತುಂಬ ನೀವೇ ಇದ್ದೀರಾ. ನನ್ನ ಹಾರ್ಟ್ ಎಷ್ಟು ಡೀಪ್ ಆಗಿದೆಯೋ, ಎಷ್ಟು ಹೈಟ್ ಇದೆಯೋ, ಎಷ್ಟು ವಿಶಾಲವಾಗಿದೆಯೋ, ಪ್ರತಿ ಒಂದು ಆಲೋಚನೆಯಲ್ಲೂ, ಪ್ರತಿ ಒಂದು ಕಣದಲ್ಲೂ ನೀವು ತುಂಬಿದ್ದೀರ. ನಾನು ನಿಮ್ಮನ್ನು ಅಷ್ಟು ಲವ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಲೈಫ್ಗೆ ನಮಗೆ ಏನೇನು ಬೇಕಾಗಿದೆ, ಪ್ರತಿದಿನದ ನಮ್ಮ ಅವಶ್ಯಕತೆಗಳು ಹೇಗೆ ಬೇಕಾಗಿದೆ ಹಾಗೆ ನನ್ನ ಪ್ರೀತಿ ಇದೆ. ಅದು ಡೇ ನೈಟ್, ಅದಕ್ಕೆ ಡೇಗೆ ಬೇಕಾಗಿರ್ತಕ್ಕಂಥ ಸೂರ್ಯನಷ್ಟೇ, ಹಾಗೆ ನೈಟ್ಗೆ ಬೇಕಾಗಿರ್ತಕ್ಕಂಥ ಕ್ಯಾಂಡಲ್ ಲೈಟ್ನಷ್ಟೇ ನನ್ನ ಪ್ರೀತಿ ನಿಮ್ಮ ಮೇಲಿದೆ ಅಂತಕ್ಕಂಥದ್ದನ್ನು, ತನ್ನ ಪ್ರೀತಿಯನ್ನು ತನ್ನ ಗಂಡನಿಗೆ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲುಗಳನ್ನು ನೋಡೋದಾದರೆ, ಐ ಲವ್ ಥೀ ಫ್ರೀಲಿ ಹ್ಯಾಸ್ ಮೆನ್ ಸ್ಟ್ರೈವ್ ಫಾರ್ ರೈಟ್. ನಾನು ನಿಮ್ಮನ್ನು ತುಂಬ ಪ್ಯೂರ್ ಆಗಿ ಲವ್ ಮಾಡ್ತಾ ಇದ್ದೇನೆ.
ಇಲ್ಲಿ ಒಂದು ನ್ಯಾಚುರಲ್ ಆಗಿ ಗಂಡಸರು ಒಳ್ಳೆಯದಕ್ಕಾಗಿ ಹೇಗೆ ಶ್ರಮಿಸ್ತಾರೋ ಹಾಗೆ ನಾನು ಸಹ ಶ್ರಮಿಸ್ತಾ ಇದ್ದೇನೆ. ನನ್ನ ಒಂದು ಪ್ರೀತಿ ಅಂತಕ್ಕಂಥದ್ದು ಮುಕ್ತವಾಗಿದೆ, ಯಾವುದೇ ಕಲ್ಮಶವಿಲ್ಲ. ನಾನು ನಿಮ್ಮನ್ನು ತುಂಬ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ಒಂದು ಮೋಸ ಕಪಟ ಅಥವಾ ಒಂದು ರೀತಿಯ ಒಂದು ನಿಷ್ಕಲ್ಮಶವಾದಂತಹ ನನ್ನ ಪ್ರೀತಿಯಾಗಿದೆ ಅಂತ ಹೇಳ್ತಾರೆ. ಐ ಲವ್ ದಿ ಪ್ಯೂರ್ಲಿ ಆಸ್ ದೇ ಟರ್ನ್ ಫ್ರಮ್ ಪ್ರೈಸ್. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಯಾರೋ ನನ್ನನ್ನು ಹೊಗಳಲಿ ಅಂತ ಅಲ್ಲ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಈ ಸಾಲಗಳನ್ನು ಕೇಳಿ ಯಾರೋ ಒಬ್ಬರನ್ನು ನನ್ನ ಗುರುತಿಸಿ ಒಬ್ಬ ಎಲಿಜಬೆತ್ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ನನ್ನನ್ನು ಪ್ರೈಸ್ ಮಾಡಲಿ ಅಂತ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ. ಇಟ್ ಈಸ್ ಎ ರಿಯಲ್. ನಾನು ನಿಮ್ಮನ್ನು ರಿಯಲ್ ಆಗಿ ಲವ್ ಮಾಡ್ತಾ ಇದ್ದೇನೆ. ಆ್ಯಸ್ ನ್ಯಾಚುರಲ್ ಆಗಿ ನಿಮ್ಮನ್ನು ಲವ್ ಮಾಡ್ತಾ ಇದ್ದೇನೆ. ಐ ಲವ್ ದಿ ವಿತ್ ದ ಪ್ಯಾಷನ್ ಪುಟ್ ಟು ಯೂಸ್ ಇನ್ ಮೈ ಓಲ್ಡ್ ಗ್ರೀಪ್ಸ್ ಆ್ಯಂಡ್ ವಿತ್ ಅ ಚೈಲ್ಡ್ಹುಡ್ಸ್ ಫೇತ್. ಇಲ್ಲಿ ನನ್ನ ಹಳೆಯ ನೋವುಗಳು ನೂರಾರಿರಬಹುದು. ಆ ನೂರಾರು ನೋವುಗಳನ್ನೆಲ್ಲ ಮರೆಯಲು ಆ ನನ್ನ ನೋವುಗಳನ್ನು ನಿಮ್ಮ ಪ್ರೀತಿಯಲ್ಲಿ ನಾನು ಕೊನೆಗಾಣಲು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನ ಪ್ರೀತಿ ಹೇಗಿದೆ ಅಂದರೆ ಒಂದು ಮಗುವಿನ ಫೇತ್, ಒಂದು ಮಗುವಿನ ನಂಬಿಕೆಯ ಹಾಗೆ ಇದೆ. ಒಂದು ಚಿಕ್ಕ ಮಗುವನ್ನು ತಂದೆ ಮೇಲೆ ಕೆಸೆದರೂ ಕೂಡ ಮಗು ನಗುತ್ತಾ ಕೆಳಗೆ ಬರ್ತಾ ಇರುತ್ತೆ. ಅಂದರೆ ಅಷ್ಟು ನಂಬಿಕೆ ಆ ಚಿಕ್ಕ ಮಗು ಇರುತ್ತೆ. ಹಾಗೆ ನನ್ನ ಚೈಲ್ಡ್ಹುಡ್ಡಲ್ಲಿ ಇರ್ತಕ್ಕಂಥ ನಂಬಿಕೆಗಳನ್ನೆಲ್ಲ ನಾನು ನಿಮ್ಮ ಮೇಲೆ ಇಟ್ಟಿದ್ದೇನೆ. ನನ್ನ ಪ್ರೀತಿ ಅಷ್ಟು ನಂಬಿಕೆಯಿಂದ ಕೂಡಿದೆ. ನಾನು ಯಾವುದೇ ರೀತಿಯ ಒಂದು ಮೋಸವಿಲ್ಲ, ತುಂಬ ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೇನೆ. ಐ ಲವ್ ಥೀ ವಿತ್ ಎ ಲವ್ ಐ ಸೀಮ್ ಟು ಲೂಸ್ ವಿತ್ ಮೈ ಲಾಸ್ಟ್ ಸೈಂಟ್ಸ್. ಇಲ್ಲಿ ಆಕೆ ಹೇಳ್ತಾ ಇದ್ದಾರೆ, ತನ್ನ ಗಂಡನಾಗಿರ್ತಕ್ಕಂಥ ರಾಬರ್ಟ್ ಬ್ರೌನಿಂಗರ್ ಅವರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ತಾನು ತನ್ನ ಲೈಫ್ನಲ್ಲಿ ಓಲ್ಡ್ ಸೈಂಟ್ಸ್, ಲಾಸ್ಟ್ ಮೈ ಸೈಂಟ್ಸ್ ಅಂದಾಗ ಹಲವಾರು ಜನರನ್ನು ಪ್ರೀತಿ ಮಾಡಿದ್ಲು. ತಂದೆ, ತಾಯಿ, ಅಕ್ಕ, ಅಣ್ಣ, ತಮ್ಮ, ಸ್ನೇಹಿತ, ಈ ರೀತಿ ಎಲ್ಲರ ಒಂದು ಪ್ರೀತಿ ಇತ್ತು. ಆದರೆ ನಾನೀಗ ಆ ಎಲ್ಲ ಪ್ರೀತಿ ಹೋಗಿದೆ. ನಿಮ್ಮನ್ನು ಭೇಟಿಯಾದ ನಂತರ ಆ ಎಲ್ಲ ಪ್ರೀತಿಯನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದೇನೆ. ಆ ಎಲ್ಲ ಪ್ರೀತಿ ನಾನು ಕಳ್ಕೊಂಡಂಥ ಎಲ್ಲ ಪ್ರೀತಿ ನಾನು ನಿಮ್ಮಲ್ಲಿ ತೋರಿಸ್ತಾ ಇದ್ದೇನೆ, ನಿಮ್ಮಲ್ಲಿ ಬಯಸ್ತಾ ಇದ್ದೇನೆ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಐ ಲವ್ ದಿ ವಿತ್ ದ ಬ್ರೆತ್, ಸ್ಮೈಲ್, ಟಿಯರ್ಸ್ ಆಫ್ ಆಲ್ ಮೈ ಲೈಫ್. ಅಲ್ಲಿಗೆ ಹೇಳ್ತಾ ಇದ್ರೆ ನನ್ನ ಜೀವನದಲ್ಲಿ ನನ್ನ ಉಸಿರಿರುವವರೆಗೂ ನನ್ನ ಉಸಿರು ನಿಮ್ಮ ಪ್ರೀತಿಯಿಂದ ಕೂಡಿದೆ. ನನ್ನ ನಗುವಲ್ಲೂ ನಿಮ್ಮ ಪ್ರೀತಿ ಇದೆ. ನನ್ನ ಟೀಯರ್ಸ್, ಕಣ್ಣೀರಲ್ಲೂ ನಿಮ್ಮ ಪ್ರೀತಿ ಇದೆ. ಆಫ್ ಆಲ್ ಮೈ ಲೈಫ್, ನನ್ನ ಇಡೀ ಜೀವನ ಪೂರ್ತಿ ನಾನು ನಿಮಗಾಗಿ ಪ್ರೀತಿಸ್ತಾ ಇದ್ದೇನೆ. ನನ್ನ ಪ್ರೀತಿ ಅಷ್ಟು ನಿಷ್ಕಲ್ಮಶವಾಗಿ ನಿಮ್ಮ ಮೇಲಿದೆ ಅಂತ ಹೇಳಿ ಆಕೆ ಹೇಳ್ತಾ ಇದ್ದಾರೆ. ಹಾಗೆ ಕೊನೆಯ ಸಾಲನ್ನು ಹೇಳ್ತಾರೆ, ಇಫ್ ಗಾಡ್ ಚೂಸ್ ಐ ಶೆಲ್ ಬಟ್ ಲವ್ ದಿ ಬೆಟರ್ ಆಫ್ಟರ್ ಡೆತ್. ಇಲ್ಲಿ ಗಾಡ್, ದೇವರೇನಾದರೂ ನನಗೊಂದು ಚಾನ್ಸನ್ನು ಕೊಟ್ಟು ಏನಾದರೂ ನನಗೆ ಒಂದು ಅವಕಾಶವನ್ನು ಕೊಟ್ಟರೆ ನಾನು ಸತ್ತ ನಂತರವೂ ಸಹ ನಿಮ್ಮನ್ನು ಪ್ರೀತಿ ಮಾಡ್ತೇನೆ. ಆ ಕೊನೆಯ ಸಾಲನ್ನು ನೋಡಿದಾಗ ಇಫ್ ಗಾಡ್ ಚೂಸ್ ಐ ಶೆಲ್ ಬಟ್ ಲವ್ ದಿ ಬೆಟರ್ ಆಫ್ಟರ್ ಡೆತ್. ನನಗೆ ದೇವರೇನಾದರೂ ಒಂದು ಅವಕಾಶವನ್ನು ಕೊಟ್ಟರೆ ನನ್ನ ಪ್ರೀತಿ ನಾನು ಸತ್ತ ನಂತರವೂ ಇನ್ನೂ ಚೆನ್ನಾಗಿ ನಿಮ್ಮನ್ನು ನಾನು ಪ್ರೀತಿ ಮಾಡ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತಾಳೆ. ಇಲ್ಲಿ ಆಕೆ ತನ್ನ ಪ್ರೀತಿಯನ್ನು ನಿಜವಾಗಲೂ ಒಂದು ಎಟರ್ನಲ್, ಒಂದು ರೀತಿಯ ದೈವಿಕ ಅಂಶಕ್ಕೆ ಹೋಲಿಸ್ತಾ ಇದ್ದಾಳೆ. ಈಗಾಗಲೇ ತಾನು ಬದುಕಿರುವಾಗಲೇ ತನ್ನ ಗಂಡನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾಳೆ. ಅದರ ಜೊತೆಗೆ ಆಕೆ ಹೇಳ್ತಾಳೆ, ದೇವರೇನಾದರೂ ನನಗೊಂದು ಅವಕಾಶವನ್ನು ಕೊಟ್ಟರೆ ನಾನು ಸತ್ತ ನಂತರ ನನ್ನ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ತೇನೆ, ಸತ್ತ ನಂತರವೂ ಸಹ ನನ್ನ ಪ್ರೀತಿ ನಿನಗಾಗಿ ಉಳಿದಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಹರ್ ಲವ್ ವಿಲ್ ಕಂಟಿನ್ಯೂ ಗ್ರೋ ವಿತ್ ದ ಪಾಸಿಂಗ್ ಟೈಮ್ ರಿಗಾರ್ಡ್ಲೆಸ್ ವೆದರ್ ಆರ್ ನಾಟ್ ಶಿ ಆರ್ he will still alive. The speaker love for her husband is so strong that not even death could destroy it. ಇಲ್ಲಿ ಸಾವು ಅಂತಕ್ಕಂಥದ್ದು ಸಹ, ಡೆತ್ ಅಂತದ್ದು ಅನ್ನೋದು ಸಹ ತನ್ನ ಪ್ರೀತಿಯನ್ನು, ತನ್ನ ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ನಾಶ ಮಾಡಲಾಗಲಿ ಅಥವಾ ಕಡಿಮೆ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಎಲಿಜಬೆತ್ ಬ್ರೌನಿಂಗ್ ರವರು ಈ ಪದ್ಯದ ಮೂಲಕ ತನ್ನ ಗಂಡನಾದಂತಹ ರಾಬರ್ಟ್ ಬ್ರೌನಿಂಗ್ ರವರಿಗೆ ಈ ಮನದಾಳದ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಗಂಡನಿಗೆ ತಾನು ತನ್ನ ಗಂಡನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ, ತನ್ನ ಮನಸ್ಸು, ತನ್ನ ಹೃದಯ, ತನ್ನ ಉಸಿರು, ತನ್ನ ನೆನಪುಗಳು, ಕೊನೆಗೆ ತನ್ನ ಸಾವಿನಲ್ಲೂ ಕೂಡ ತನ್ನ ಗಂಡನನ್ನೇ ನಾನು ಪ್ರೀತಿಯನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಐ ಹೋಪ್ ಈ ಒಂದು ಪದ್ಯ
ಈ ಒಂದು ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅರ್ಥ ಆಗಿದ್ದಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇಂಗ್ಲೀಷ್ ಸಮರಿ PDF ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಈಗ ಮತ್ತೊಮ್ಮೆ ಆ ಒಂದು ಇಂಗ್ಲೀಷ್ ಸಮರಿಯನ್ನು ಓದಿದಾಗ ನಿಮಗೆ ಸಂಪೂರ್ಣವಾದಂತಹ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.